ಧರ್ಮಸ್ಥಳದಲ್ಲಿ ಹೆಣ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬೆಳವಣಿಗೆ ಈಗ ಆಗಿರುವಂಥದ್ದು. ಇದೀಗ ಯಾರು ಅಪರಿಚಿತ ವ್ಯಕ್ತಿ ಸುಮಾರು 6 ಪುಟಗಳನ್ನು ಬರೆದು ಧರ್ಮಸ್ಥಳದ ಭಾಗದಲ್ಲಿ ಹೂತಿಟ್ಟಿರುವಂಥ ಶವಗಳನ್ನು ನಾನು ಹೊರಗಡೆ ತೆಗಿತೀನಿ, ಒಂದಷ್ಟು ಏನು ನನಗೆ ನಿರ್ದೇಶನ ಕೊಟ್ಟರಲ್ಲ, ಆ ನಿರ್ದೇಶನ ಕೊಟ್ಟಂಥ ವ್ಯಕ್ತಿಗಳು ಹೇಳಿದ ಹಾಗೆ ನಾನು ಶವಗಳನ್ನು ಹೂತಿಟ್ಟಿದ್ದೆ, 100 ಶವಗಳನ್ನು ಹೂತಾಕಿದ್ದೀನಿ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿತ್ತು, ಇದೆಲ್ಲದರ ಬಗ್ಗೆ ಮಹತ್ವದ ವಿಚಾರಗಳನ್ನೆಲ್ಲ ಬರೆದು ವಕೀಲರ ಮೂಲಕ ಏನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನು ಕೂಡ ಕೊಟ್ಟಿದ್ದರು. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ FIR ಕೂಡ ದಾಖಲಾಗಿತ್ತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮಹತ್ವದ ಬೆಳವಣಿಗೆ ಆಗಿರೋದು ಏನಪ್ಪ ಅಂದರೆ, ಈಗ ಆ ಅಪರಿಚಿತ ವ್ಯಕ್ತಿಯನ್ನು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಪೊಲೀಸರು ಹಾಜರುಪಡಿಸಿದ್ದಾರೆ. ಇದು ಬಹಳ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮಹತ್ವದ ಡೆವಲಪ್ಮೆಂಟ್. ಇದು ಎಲ್ಲರೂ ಕೂಡ ಆಗ್ರಹ ಪಡಿಸ್ತಾ ಇದ್ದರು. ಈ ಒಂದು ದೊಡ್ಡ ಸರಣಿ ಹತ್ಯಾಕಾಂಡ ಆಗಿದೆ, ಕೊಲೆಗಳಾಗಿರುವಂಥ ಆರೋಪ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ, ಏನೇನು ಆಗ್ತಿದೆ, ಏನಾದರೂ ಒತ್ತಡ ಇದೆಯಾ ಪೊಲೀಸ್ನರಿಗೆ, ಎಲ್ಲ ರೀತಿಯ ಚರ್ಚೆಗಳಾಗ್ತಿದ್ವು. ಮತ್ತು ಪೊಲೀಸ್ ನಡೆ ಏನಾಗಿರ್ಬೋದು ಅನ್ನುವಂಥ ಕುತೂಹಲ ಇತ್ತು. ಈಗ ಪೊಲೀಸರು ಆ ವ್ಯಕ್ತಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವಂಥದ್ದು. ಬಹುಶಃ ನ್ಯಾಯಾಲಯದ ಮುಂದೆ, ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟನ್ನು ಕೊಡುವ ಸಾಧ್ಯತೆಗಳಿವೆ. ಅದಾದ ನಂತರ ಏನಾಗ್ಬೋದು, ಆ ಒಂದು ಯಾರು ಅಪರಿಚಿತ ವ್ಯಕ್ತಿಗೆ ಏನು ವಿಟ್ನೆಸ್ ಆ್ಯಕ್ಟ್ ಪ್ರಕಾರ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರಿಗೆ ರಕ್ಷಣೆ ಕೊಡುವಂಥ ಸಾಧ್ಯತೆಗಳಿವೆ. ನ್ಯಾಯಾಧೀಶರ ಮುಂದೆ ಆ ವ್ಯಕ್ತಿ 164 ಸ್ಟೇಟ್ಮೆಂಟ್ ಕೊಟ್ಟ ನಂತರ ಆ ವ್ಯಕ್ತಿಗೆ ಆ ಒಂದು ಪ್ರಕರಣ ಏನು ಮಹತ್ವದಾಗುತ್ತೆ, ಆ 164 ಸ್ಟೇಟ್ಮೆಂಟ್ ಈ ಪ್ರಕರಣದಲ್ಲಿ. ಆನಂತರ ಆ ವ್ಯಕ್ತಿಗೆ ಏನು ನ್ಯಾಯಾಲಯ ರಕ್ಷಣೆಯನ್ನು ಕೊಡಿ ಅಂತೇಳಿ ಸೂಚನೆಯನ್ನು ಕೊಡಬಹುದು. ಅದಾದ ನಂತರ ನಡೆಯುವಂಥ ಇನ್ವೆಸ್ಟಿಗೇಷನ್ ಬಹಳ ಇಂಟ್ರೆಸ್ಟಿಂಗು ಮತ್ತು ಬಹಳ ಮಹತ್ವದ್ದಾಗತ್ತೆ. ಈ ವಿಚಾರದಲ್ಲಿ ಪೊಲೀಸರು ಆ ವ್ಯಕ್ತಿ ಎಲ್ಲೆಲ್ಲಿ ಹೂತಿದ್ದ, ಯಾವ್ಯಾವ ಸ್ಥಳದಲ್ಲಿ ಶವಗಳನ್ನು ಹೂತಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಒಂದು ಲಿಸ್ಟನ್ನು ಮಾಡಿಕೊಂಡು ಅದನ್ನೆಲ್ಲ ಆ ಶವಗಳನ್ನು ಹೊರಗಡೆ ತೆಗೆಯುವಂಥ ಕೆಲಸಗಳಾಗ್ಬೋದು. ಆ ಶವಗಳನ್ನು ಹೊರಗಡೆ ತೆಗೆದು ಅದನ್ನು ಏನು ಪ್ರಯೋಗಾಲಯಕ್ಕೆ ಕಳಿಸಿ DNA ಟೆಸ್ಟ್ ಮಾಡ್ಬೋದು. ಮತ್ತು ಏನು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಆ ಒಂದು ದೇಹ ಇದು ಅಸಹಜ ಸಾವ ಅಥವಾ ಕೊಲೆ ಆಗಿದೆಯಾ, ಅತ್ಯಾಚಾರ ಆಗಿದೆಯಾ, ಈ ಎಲ್ಲ ವಿಚಾರದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕುವ ಸಾಧ್ಯತೆಗಳಿವೆ. ಸೊ ಈ ಒಂದು ಪ್ರಕರಣದಲ್ಲಿ ಈಗ ಆ ಅಪರಿಚಿತ ವ್ಯಕ್ತಿ ನ್ಯಾಯಾಲಯಕ್ಕೆ ಹಾಜರಾಗಿರುವುದೇ ಬಹಳ ಮುಖ್ಯವಾದಂಥ ಬೆಳವಣಿಗೆ. ಹಾಗಿದ್ದರೆ ಈ ಒಂದು ಪ್ರಕರಣದಲ್ಲಿ ಏನು ಕೊಲೆ ಮಾಡಿದವರು ಯಾರಿದ್ದಾರೆ, ಯಾರೆಲ್ಲ ಕೈವಾಡ ಇದೆ, ಯಾವ ಕಾರಣಕ್ಕೋಸ್ಕರ ಕೊಲೆ ಆದರು, ಎಷ್ಟು ಜನ ಕೊಲೆ ಆದರು, ನಿಜವಾಗಿಯೂ ಆ ವ್ಯಕ್ತಿ ಹೇಳಿದ್ದು ಸತ್ಯನಾ, ಮತ್ತು ಆ ವ್ಯಕ್ತಿ ಅಲ್ಲದೆ ಇನ್ಯಾರೆಲ್ಲ ಈ ಹೂತಿಟ್ಟ ಶವಗಳನ್ನು ಮಾಡಿದ್ದಾರೆ ಆ ಕೆಲಸನ, ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಸತ್ಯವೇ ಬಹಿರಂಗ ಆಗುವಂಥ ಸಾಧ್ಯತೆಗಳಿವೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಏನು ಹತ್ಯೆಗಳು ನಡೆದಿದ್ದರೆ ಆ ಹತ್ಯೆಗಳನ್ನು ಮಾಡಿದವರಿಗೆ ಕಾನೂನಿನ ಅನ್ವಯ ಶಿಕ್ಷೆ ಕೊಡಿಸುವಂಥ ಎಲ್ಲ ಸಾಧ್ಯತೆಗಳು ಈಗ ಸಮೀಪ ಬರ್ತಿರುವಂಥದ್ದು. ನೋಡೋಣ, ಏನು ದಕ್ಷಿಣ ಕನ್ನಡ ಪೊಲೀಸರು ತುಂಬ ಕರಾರುವಕ್ಕಾಗಿ ಕೆಲಸ ಮಾಡ್ತಿರುವಂಗೆ ಕಾಣ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ತಪ್ಪಿತಸ್ಥರನ್ನು, ಅಪರಾಧಿಗಳನ್ನು ಕಂಡುಹಿಡಿಯುವ ಕೆಲಸವನ್ನು ಆದಷ್ಟು ಬೇಗ ಮಾಡಲಿ ಅನ್ನುವ ಆಶಯದೊಂದಿಗೆ ಚರ್ಚೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.